ನನಗೆ ಬರೋ ಲಾರ್ಜರ್ ಕ್ವಶನ್ಸು ಆ ರೀತಿ ಮಕ್ಕಳನ್ನ ಕೂಡಿಸಿ ಕಾಪಿ ಹೊಡಿಸಿ ಪಾಸ್ ಮಾಡೋ ಶಿಕ್ಷಕರು ಮಕ್ಕಳಿಗೆ ಅದು ಏನು ಮೊರಾಲಿಟಿ ಇಲ್ಲ, ಯಾವ ಮೊರಾಲಿಟಿ ಏನು ಪರವಾಗಿಲ್ಲ. ಈಗ ಅವರೇ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಅದು ಚರ್ಚೆ ಬೇಡ. ಅವರಿಂದನೇ ಅವ್ರ ಮಕ್ಕಳೇ ಅವ್ರನ್ನ ಈಗ ಪಾಸ್ ಮಾಡಿದ್ದಾರೆ. ಪಾಪ ಟೀಚರ್ಸು ಇರೋದ್ರಿಂದ ನಾನು ಅವ್ರಿಗೆ ಹೇಳೋಕ್ಕಲ್ಲ, ಎಲ್ಲರೂ ಒಳ್ಳೆ ಟೀಚರ್ಸೇ. ಯಾರೋ ಒಬ್ಬರು ಇಬ್ಬರು ಇದ್ದಾರೆ, ಕೆಲವು ಟೀಚರ್ಸ್ ನಮ್ಮಿಂದ ಇರ್ತಾರೆ, ನಿಮಗೆ ಗೊತ್ತಿದೆ, ಪೊಲಿಟಿಷಿಯನ್ಸ್. ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ನಾನು. ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನೀವು ಬಿಜೆಪಿ ಅವ್ರು ಮಾಡಿಟ್ಟಿದ್ರು ಅನ್ನೋದು, ಬಿಜೆಪಿ ಅವ್ರು ಕಾಂಗ್ರೆಸ್ನವ್ರು ಮಾಡಿಟ್ಟಿದ್ರು ಅನ್ನೋದು. ನಾನು ಹೇಳಲ್ಲ. ಮಳೆ ಹೋದ ವರ್ಷ ಜಾಸ್ತಿ ಆಗಿದೆ, ಈ ವರ್ಷ ಅರ್ಲಿ ಮಾನ್ಸೂನ್ ಆಯಿತು. ಈಗ ನಾನು ರಿಪೇರಿ ತೊಗೊಳ್ಬೇಕಂದ್ರೂ ಇನ್ನೂ ಒಂದು ತಿಂಗಳು ನಾನು ಕಾಯಬೇಕಾಗತ್ತೆ. ಯಾಕಂದರೆ ಈಗ ರಿಪೇರಿ ಮಾಡೋಕ್ಕಾಗಲ್ಲಪ್ಪ, ಯಾಕಂದರೆ ಕಷ್ಟ ಆಗುತ್ತೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ ರೋಡಲ್ಲಿ ದುಡ್ಡಿದೆ ನನಗೆ, ರಿಪೇರಿ ಮಾಡೋಕ್ಕೆ ಎಂಟ್ರಿ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ರಿಪೇರಿ ಮಾಡಿದ ತಕ್ಷಣ ಇನ್ನೊಂದು ತಿಂಗಳೊಳಗೆ ಮತ್ತೆ ಹಾಳಾಗುತ್ತೆ. ಇವೆಲ್ಲದೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ನಾವು ಏನಾಗುತ್ತೆ, ಕೆಲವು ಸತಿ ಅಪೋಸಿಷನ್ಲಿದ್ದ ಟೀಕಾ ಟಿಪ್ಪಣಿ ಮಾಡಿರ್ತೀವಿ ನಿಮ್ಮನ್ನು, ಅಲ್ಲಿ ಕೂತ್ಕೊಂಡಾಗ ಕೆಲವು ಸತಿ ಗೊತ್ತಾಗುತ್ತೆ. ಏನೇ ಆಗಲಿ ಮಾಡಬೇಕಾದ್ರೆ ಆ ಟೈಮಿಗೆ ಮಾಡಿ, ಪರವಾಗಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ನಿಮ್ಮಿಂದ ಆಗಿದೆಯೋ, ನಮ್ಮಿಂದ ಆಗಿದೆಯೋ, ಇಲ್ಲ ಕೋಲಿಷನಲ್ಲಿ ಆಗಿದೆಯೋ, ಎಲ್ಲ ಥರದ್ದು ಕೋಲಿಷನ್ ಆಗ್ಬಿಟ್ಟಿದ್ದಾವೆ ದೇಶದೊಳಗೆ. ಆ ಟೈಮ್ ಬದಲು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡೋದು ಒಳ್ಳೆಯದು ಅಂಥೇಳಿ ನನ್ನ. ನಂದಿನಿ ಭಂಡಾರ್ಕರ್ ಅಂತ ಇತ್ತೀಚೆಗೆ ಸಮಾಜದಲ್ಲಿ ಹೆಂಗಸರ ಮೇಲೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ತುಂಬ ಜಾಸ್ತಿ ಆಗ್ತಾ ಇದೆ. ಈ ಹೆಣ್ಣು ಮಕ್ಕಳಿಗೋಸ್ಕರ ಅಂದರೆ ಹೈಸ್ಕೂಲ್ ಲೆವೆಲಲ್ಲಿ, ಅವರ ಹೈಸ್ಕೂಲಲ್ಲಿ ಅವ್ರಿಗೆ ಜಾಗೃತಿ ಮೂಡಿಸೋಕ್ಕೆ ನೀವು ಲೈಂಗಿಕ ಶಿಕ್ಷಣದ ಬಗ್ಗೆ ಯಾವ ಕಾರ್ಯಕ್ರಮ ಯಾವುದಾದ್ರೂ ಹಾಕ್ಕೊಂಡಿದ್ದೀರಾ ಮುಂಬರುವ ದಿನಗಳಲ್ಲಿ? ಭಾಳ ಅವಶ್ಯಕತೆ ಇರತಕ್ಕಂಥ ಪ್ರಶ್ನೆ ಅಂತ ಹೇಳಿ ಭಾವಿಸ್ತೀನಿ. ನೀವೆಲ್ಲ ಓದಬೇಕಾದ್ರೆ ಮಾರಲ್ ಸೈನ್ಸ್ ಅಂತ ಹೇಳಿತ್ತು. ಇವಾಗ ಮಾರಲ್ ಸೈನ್ಸು ಎಲ್ಲೂ ಇಲ್ಲ. ಅದಕ್ಕೆ ಮಾರಲ್ಲೂ ಕಮ್ಮಿ ಆಗಿಬಿಟ್ಟಿದೆ ಮಕ್ಕಳಲ್ಲಿ. ಯಾಕೆಂತ ಹೇಳಿದ್ರೆ ತಂದೆ ತಾಯಿಗೆ ಯಾವ ರೀತಿ ಗೌರವ ಕೊಡಬೇಕು, ಗುರುಗಳಿಗೆ ಯಾವ ರೀತಿ ಕೊಡಬೇಕು, ಸಮಾಜದಲ್ಲಿ ಹೆಂಗಿರಬೇಕು ಅನ್ನೋದು, ಪರಿಸರ ಇರ್ಬೋದು, ಮೆಡಿಕಲ್ ಬಗ್ಗೆ ಇರ್ಬೋದು, ಇದೆಲ್ಲ ಬರ್ತದೆ. ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಎಜುಕೇಷನ್ ಕೊಡಬೇಕಾಗತ್ತೆ, ಎಷ್ಟು ಲಿಮಿಟಲ್ಲಿ, ಹುಡುಗರನ್ನ ಹೊರಗಡೆ ಇಟ್ಟು ಎಷ್ಟು ಅವ್ರಿಗೆ ಮಾತಾಡಬೇಕಾಗತ್ತೆ, ಇಲ್ಲ ಹುಡುಗರನ್ನ ಇಟ್ಕೊಂಡು ಗರ್ಲ್ಸ್ನ ಹೊರಗಡೆ ಹೆಂಗಿಡಬೇಕು, ಇದೆಲ್ಲದು ಮಾಡಿ ಒಂದು ಮಾರಲ್ ಸೈನ್ಸ್ ಅಂತ ಹೇಳಿ ಬುಕ್ ಬರ್ತಾಯಿದೆ. ನೀತಿ ವಿಜ್ಞಾನ, ನನ್ನ ಕನ್ನಡ ಕರೆಕ್ಟಾಗಿದೆಯಾ ನೋಡಿ. ನೀತಿ ವಿಜ್ಞಾನ ಅಂಥೇಳಿ ಒಂದು ಸ್ಟಾರ್ಟ್ ಆಗ್ತಾಯಿದೆ. ಅದನ್ನು ಬುಕ್ ಈಗ ಎರಡು ರೌಂಡಪ್ ಆಯಿತು. ಈ ಕಾರ್ಯಕ್ರಮದಿಂದ ಒಳ್ಳೆ ಸಂದೇಶ ನನ್ನ ಇಲಾಖೆಯಿಂದ ಹೋಗ್ಬೇಕು ಅಷ್ಟೇ ನನಗೆ. ಮಧು ಬಂಗಾರಪ್ಪ ಅವರೇ, ಪೇರೆಂಟ್ಸ್ ಕಡೆಯಿಂದ ಒಂದಷ್ಟು ಜನ ಇದ್ದಾರೆ ನಮ್ಮ ಹತ್ರ. ಎಸ್ ಸರ್, ನಮಸ್ತೆ. ನವೀನ್ ಅಂತ. ಖಾಸಗಿ ಶಾಲಾ ಶುಲ್ಕ ನಿಯಂತ್ರಣ ಕಮಿಟಿ ಮಾಡಿದ್ರೆ ತುಂಬ ಜನ ಪೋಷಕರಿಗೆ ಅನುಕೂಲ ಆಗುತ್ತೆ ಸರ್. ಸರ್, ಈಗ ನಮ್ಮ ತಂದೆದು ಬಿಡಿ ಸರ್, ನಮ್ಗಿಂತ ಒಂದು 10 ವರ್ಷ ಸೀನಿಯರ್ಸನ್ನು ಕೇಳಿದ್ರೆ ಅವರು ಟೋಟಲಾಗಿ ಎಜುಕೇಷನ್ಗೆ ಎಷ್ಟು ಖರ್ಚು ಮಾಡಿರ್ತಾರಲ್ಲ, ಅಷ್ಟು ಪ್ರೈಮರಿ ಸ್ಕೂಲ್ 1 ವರ್ಷದ ಫೀಸ್ ಇದೆ ಸರ್. ನಾವು ಉತ್ತರ ಕೊಡಲ ಪ್ಲೀಸ್. ನಂಬರ್ 1, ನಿಯಂತ್ರಣ. ಇದಕ್ಕೆ ನಾವು ಕೋರ್ಟಿಗೂ ನಮ್ಮ ಇಲಾಖೆನ ತಗೊಂಡು ಕೋರ್ಟಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಸೊ ಕೋರ್ಟ್ಗಿಂತ ದೊಡ್ಡದು ನಮ್ಮ ದೇಶದೊಳಗಿಲ್ಲ. ನಾನು ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, JEE ನೀಟು ಎಲ್ಲ ನಾವೇನು ಆನ್ಲೈನ್ ಕ್ಲಾಸಸ್ಸು ಮತ್ತು 625ಕ್ಕೆ 625 ಸರ್ಕಾರಿ ಶಾಲೆಯಲ್ಲೂ ತೊಗೊಳೋದ್ರಿಂದ ಮಕ್ಕಳು, ದಯವಿಟ್ಟು ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸಿ. ಊಟ ಕೊಡ್ತೀವಿ, ಕೊಡೋಕ್ಕಾಗಲ್ಲ ನಿಮಗೆ ಅಂತ ಹೇಳಲ್ಲ, ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಸಾಕ್ಸು ಕೊಡ್ತೀವಿ, ಬಟ್ ಬೆಳಗ್ಗೆ ಹಾಲು ಕೊಡ್ತೀವಿ. ಹೇಳ್ತೀನಿ, ಅದು ಬೆಳಗ್ಗೆ ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಒಳ್ಳೆ ನೀತಿ ವಿಜ್ಞಾನನೂ ಹೇಳಿಕೊಟ್ಟು ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಮಕ್ಕಳು 625ಗೆ 620 ಇಲ್ಲೂ ತೊಗೊಂಡಿದ್ದಾರೆ. ಹಂಗಂದ ತಕ್ಷಣ ಕಳಿಸಿ ಅಂಥೇಳಿ ಕರಿಬೋದೇ ಹೊರತು ನೀವು ಯಾಕೆ ಅಷ್ಟೊಂದು ತಲೆ ಮೇಲೆ ಹಾಕ್ಕೊಂಡು ನೀವು ದುಡ್ದಿರೋದನ್ನ ಅಲ್ಲಿ ಕೊಡೋಕ್ಕೆ ಹೋಗ್ತೀರಿ? ಅಂದರೆ ಏನು, ನೀವೇನು ಸರ್ಕಾರ ನಿಯಂತ್ರಣದಲ್ಲಿ ಏನೂ ಇಲ್ಲ ಇದು ಅಂತ ಹೇಳಿ ಕೋರ್ಟಲ್ಲಿ ದೇ ಟೇಕ್ ಎ ರಿಲೀಫಲ್ಲಿ ನಾವು ಇದು ಮಾಡೋದಕ್ಕಾಗೋದಿಲ್ಲ. ಒಂದು ಇತಿಮಿತಿ ಅವರು ಶಿಕ್ಷಣ ನಿಮ್ಮ ಮಾಧ್ಯಮದ ಮೂಲಕ ನಾನು ಅವರಿಗೆ ಬೇಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆ ಥರ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನೀವೇ ಕಮ್ಮಿ ಮಾಡಿ ಅಂತ. ಕೊಡೋರು ಸಿಕ್ಕ ಮೇಲೆ ಅವ್ರು ಬಿಡ್ತಾರಾ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.